ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಹೋಬಳಿ ಜಯಂತಿ ಗ್ರಾಮದ ಬಳಿ ಸರ್ವೆ ರಸ್ತೆ ನಿರ್ಮಾಣ ಮಾಡಬೇಕು, ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಅಂಡರ್ ಪಾಸ್ ಸರಿಪಡಿಸಲು ಒತ್ತಾಯಿಸಿ ಜಯಂತಿ ಗ್ರಾಮಸ್ಥರು ತಾಲೂಕು ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಉಪ ವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕು ಕಾಡುಗೊಲ್ಲರ ಸಂಘದ ಅಧ್ಯಕ್ಷ ಬಾಲರಾಜು ಮಾತನಾಡಿ, ಜಯಂತಿ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಕಾಡುಗೊಲ್ಲ ಸಮುದಾಯದ ಜನ ವಾಸ ಮಾಡ್ತಾ ಇದ್ದಾರೆ. ಆಡು, ಕುರಿ, ದನಕರು ಸಾಕಾಣಿಕೆ, ಕೃಷಿ ಜೀವನಾಧಾರ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಿರ್ಮಾಣದಿಂದ ಜಾನುವಾರುಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗುವುದು ಕಷ್ಟವಾಗಿದೆ. ಆಡು, ಕುರಿಗಳು ರಸ್ತೆ ದಾಟುವ ವೇಳೆ ಅಪಘಾತಕ್ಕೆ ಈಡಾಗ್ತಾ ಇದೆ. ಹಾಗಾಗಿ ನಮಗೆ ಸರ್ವೆ ರಸ್ತೆಯನ್ನ ಮಾಡಿಕೊಡಲೇಬೇಕು ಎಂದು ಒತ್ತಾಯವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಜಯಂತಿ ಗ್ರಾಮದ ಹಲವು ಮುಖಂಡರುಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ಅದರ ಒಳಗಡೆಯಿಂದ ಆಚೆ ಕಡೆ ಹೋದರೆ ಸರ್ವಿಸ್ ರಸ್ತೆ ಅವಶ್ಯಕತೆ ಇದೆ. 1 ಕಿಲೋಮೀಟರ್ ಮೊದಲಿಂದ 1 ಅದನ್ನು ಮಾಡಿಕೊಟ್ಟಿಲ್ಲ. ಹೌದು ಮೇಡಮ್, ಅದು ಕೇಳಿದ್ರೆ ಏನಂತ ಹೇಳ್ತಾರೆ, ನೀವೆಲ್ಲ ಮಾಡೋಕ್ಕಲ್ಲಪ್ಪ, ನಮ್ಗೆ ಅದೆಲ್ಲ ಗ್ರಾಂಟ್ ಇಲ್ಲ, ಏನೂ ಇಲ್ಲ. ಹಾಗೆ ನೆನ್ನೆ ಹೋಗಿ ನಮ್ಮ ಸಮಾಜದಲ್ಲಿ ರಿಕ್ವೆಸ್ಟ್ ಮಾಡೋದು, ಎಲ್ಲರೂ ಹೋಗಿ ನಾವು ರಸ್ತೆ ಸರಿ ಮಾಡಿ ಕೆಲಸ ಮಾಡೋದು. ಅಂದರೆ 5ರಿಂದ 10 ಕೆಲಸ ಮಾಡಿದರೆ ಪೂರ್ಣ ಮುಗಿದೋದು ಮೇಡಮ್. ನಾವೊಂದು 2ರಿಂದ 3 ತಿಂಗಳು ಮುಂಚೆನೇ ಒಂದು ಅರ್ಜಿ ಕೊಟ್ಟಿದ್ದೀವಿ ಅಲ್ಲಿ ಎಲ್ಲವೂ ಆಫೀಸ್ಗೆ ಮೇಡಮ್. ಯಾವುದೇ ಕ್ರಮ ತಗೊಂಡಿಲ್ಲ ಅವರು. ಜಯಂತಿ ಗ್ರಾಮ ಅಂತ ಹೇಳಿ ಒಂದು ಕಿಬ್ಬನಹಳ್ಳಿ ಹೋಬಳಿ ಬರ್ತಕ್ಕಂಥ ಜಯಂತಿ ಗ್ರಾಮ ಗೊಲ್ರಟ್ಟಿ ಇದೆ. ಅಲ್ಲಿ ಕಾಡುಗೊಲ್ಲರು ವಾಸ ಮಾಡ್ತಕ್ಕಂಥ ಒಂದು 80ರಿಂದ 100 ಕುಟುಂಬ ಇದೆ. ಅಲ್ಲೇನಾಗಿದೆ ಅಂದರೆ NHIV ಬಂದಿದೆ ಸರ್. ಅಲ್ಲಿ NHIV ಬಂದು ಏನು ಮಾಡಿದ್ದಾರೆ ಅಂದರೆ ಹತ್ರ ಬಂದು ಒಂದು 15 ಅಡಿ ಹೈಟ್ ಮಾಡಿದ್ದಾರೆ. ಮುಂಚೆ ಹಂಗಿತ್ತು ಅಂದರೆ ಸರಿ ಸಮ ಇತ್ತು, ಹೋಗ್ಲಿಕ್ಕೆ ಬರಲಿಕ್ಕೆ ಏನೂ ತೊಂದರೆ ಇರಲಿಲ್ಲ. ಅಲ್ಲಿ ನಮಗೆ ಸರ್ವಿಸ್ ರೋಡಿಂದ ಅವಶ್ಯಕತೆ ಇದೆ. ಸರ್ವಿಸ್ ರೋಡ್ ಅವಶ್ಯಕತೆ ಇತ್ತು. ಅವಾಗ ಕೇಳಿದರೆ ಅವ್ರು ಏನಂತ ಹೇಳ್ತಾರೆ ಅಂದರೆ ಅಧಿಕಾರಿಗಳು, ಇಲ್ಲೆಲ್ಲ ನಮ್ಗೆ ಅಲರ್ಟ ಇಲ್ಲಪ್ಪ, ಗ್ರಾಂಟ್ ಸೆಕ್ಷನ್ ಇಲ್ಲ, ನಮಗೆಲ್ಲ ಹಂಗೆ ಮಾಡಿಕೊಡ್ಲಿಕ್ಕೆ, ನೀವು ಹೇಳ್ದಂಗೆಲ್ಲ ಮಾಡಿಕೊಡ್ಲಿಕ್ಕೆ ಅದಾಗಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಉಡಾಪಿ ಉತ್ತರ ಕೊಡ್ತಾರೆ. ಕೇಳಿದರೆ ನಾನು ಹೋಗಿದ್ದೆ ನಿನ್ನೆ ಸ್ಥಳಕ್ಕೆ. ಇಲ್ಲಿ ಪೊಲೀಸು ಕಿಬ್ಬನಹಳ್ಳಿ ಸ್ಟೇಷನ್ ಪೊಲೀಸು ಬಂದಿದ್ದರು, ಮತ್ತು ಆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಕರೆಸಿದ್ರು. ನಾನು ಮಾತಾಡಿದಾಗ ಏನಂತ ಹೇಳಿದ್ರು ಅಂದ್ರೆ ಅವರು, ನೀವು ಹೇಳ್ದಂಗೆಲ್ಲ ಮಾಡಿಕೊಡೋಕ್ಕಾಗಲ್ಲಪ್ಪ, ಇಲ್ಲಿ ಯಾವುದೇ ಕಾರಣಕ್ಕೂ ಸರ್ವಿಸ್ ರೋಡ್ ನಾವು ಕೊಡೋಕ್ಕಾಗಲ್ಲ, ನಾವೇನು ಮಾಡಿದ್ವಿ ಅದೇ, ಬೇಕಾದರೆ ಸ್ವಲ್ಪ ಮಣ್ಣಿನ ರೋಡ್ ಮಾಡಿಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಮಣ್ಣಿನ ರೋಡ್ ಮಾಡಿಕೊಟ್ರೆ ಶಾಶ್ವತವಾಗಿರಲ್ಲ ಸರ್. ಅದು ಸರ್ವಿಸ್ ರೋಡ್ ಯಾಕೆ ಬೇಕು ಅಂತಂದರೆ 15 ಅಡಿ ಹೈಟ್ ಆಗಿದೆ. ಕುರಿ ಮತ್ತು ಮೇಕೆ, ಹಸು, ದನ ಏನಾದ್ರು ಹಿಡ್ಕೊಂಡು ಹೋಗಿ ಮೇಸಕ್ಕೆ ಹೋಗ್ಲಿಕ್ಕೆ ಏನಾಯ್ತು ಅಂದರೆ ಹತ್ತಿ ಹಿಡಿಯೋಕ್ಕಾಗಲ್ಲ. ಅಲ್ಲಿ ತುಂಬ ಆಕ್ಸಿಡೆಂಟ್ ಆಗೋಂಥ ಜಾಗ ಅದು ತುಂಬ ಆಗಿದಾವೆ ಈಗ ಆಲ್ರೆಡಿ. ಹಂಗಾಗಿ ನಮಗೆ ಸರ್ವಿಸ್ ರೋಡ್ ಅಂಡರ್ ಪಾಸ್ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಅದನ್ನು ಮಾಡಿಲ್ಲ. ನೀರು ಬಂದರೆ ಮಿನಿಮಮ್ 3ರಿಂದ 4 ತಿಂಗಳು ಅಂಡರ್ ಪಾಸ್ ಒಳಗಡೆ ನೀರು ನಿಂತ್ಕೊಳ್ಳುತ್ತೆ. ಅಷ್ಟತಕ್ಕ ನಾವು ಒಳಗಡೆಯಿಂದ ಪಾಸ್ ಹಾಕಲ್ಲ, ಈಚೆ ಕಡೆಯಿಂದ ಆ ಕಡೆಗೆ. ಆಮೇಲೆ ಅದಾಯಿತು ಸರ. ಅದಾದಮೇಲೆ ಸರ್ವಿಸ್ ರಸ್ತೆ 1-1.5 ಕಿಲೋಮೀಟ್ರ್ ಬೇಕಾಗಿದೆ. ಊರಿದೆ ಅಲ್ಲಿ ಸರ್ವಿಸ್ ರಸ್ತೆ, ಊರಿರೋ ಜಾಗದಲ್ಲಿ ಬೈಪಾಸ್ನವರು ಎಲ್ಲ ಊರಲ್ಲೂ ಮಾಡಿದ್ದಾರೆ ಸರ್, ನಾವು ನೋಡಿದ್ವಿ. ಇಲ್ಲಿ ಕೇಳಿದ್ರೆ ಮಾಡ್ಕೊಡಕ್ಕಾಗಲ್ಲ, ನಿಮಗೆ ಹಂಗೆಲ್ಲ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳಿ ಏನಾನ. ಪ್ರತಿ ಮಗುವಿನ ಭವಿಷ್ಯದ ಬಗ್ಗೆ ಹಾಗೂ ಕನಸುಗಳಿಗೆ ರೂಪ ನೀಡುವ ಅತ್ಯಾಧುನಿಕ ಹಾಗೂ ಸಂಪೂರ್ಣ ಸುಸಜ್ಜಿತ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಏಕೈಕ ಶಾಲೆ, ಅದುವೇ ವಿನಸ್ ಇಂಟರ್ನ್ಯಾಷನಲ್ ಸ್ಕೂಲ್. ತಮ್ಮ ಶಿಕ್ಷಕರಿಂದ ಸಂಪೂರ್ಣ ಇಂಗ್ಲಿಷ್ ವಾತಾವರಣ, ಸ್ಮಾರ್ಟ್ ಕ್ಲಾಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸಂಪೂರ್ಣ ಸಜ್ಜುಗೊಂಡ ಸೈನ್ಸ್ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಗ್ರಂಥಾಲಯ, ಶಿಕ್ಷಣದ ಜೊತೆಗೆ ಕ್ರೀಡೆ, ಕಲೆ, ಸಾರ್ವಜನಿಕ ಭಾಷಣ, ಅಲ್ಲದೆ ಸಂಪೂರ್ಣ CCTV ವ್ಯವಸ್ಥೆಯ ಸುರಕ್ಷಿತ ಕ್ಯಾಂಪಸ್, GPS ಬಸ್ ವ್ಯವಸ್ಥೆ, ಆಧುನಿಕ ಕಟ್ಟಡ, ಆಡಿಟೋರಿಯಂ ಹಾಗೂ ಕ್ರೀಡಾಂಗಣಗಳು ಮೌಲ್ಯಗಳನ್ನು ಒಳಗೊಂಡ ಈ ಭಾಗದ ಏಕೈಕ ಶಿಕ್ಷಣ ಸಂಸ್ಥೆ ವಿನಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಚೇಳೂರು, ಗುಬ್ಬಿ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ 990027975539 ಅಥವಾ 9740887640.